ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೌಮ್ಯ ಸವಿ ಅಡುಗೆಗೆ ಸ್ವಾಗತ. ನಾನು ಮಾಡುವಂತಹ ರೆಸಿಪಿ ಹಸಿ ಅಲಸಂದಿ ಕಾಳಿನ ಹುಳಿ ಸಾಂಬಾರ್. ತುಂಬ ಟೇಸ್ಟಿಯಾಗಿರ್ತೈತೆ, ಸಖತ್ತಾಗಿರುತ್ತದೆ. ಖಾರವಾಗಿ ಹುಳಿಯಾಗಿ, ಅದರಲ್ಲೂ ಮುದ್ದೆ ಜೊತೆ ಅಂತೂ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಇದು ಹೇಗೆ ಮಾಡೋದು ಅಂತ ನೋಡೋಣ. ನಾನು 1/4 kg ಹಸಿ ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಚಳಿಗಾಲದಲ್ಲಿ ಈ ಥರ ಸೀಸನಲ್ಲಿ ಹಸಿ ಕಾಳು ಸಾಂಬಾರು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇರೋ ಕ್ವಾಂಟಿಟಿ ಒಂದು 4 ಜನಕ್ಕೆ ಆಗುತ್ತೆ. ಮತ್ತು ಬಾಣಲಿ ಇಟ್ಕೊಬೇಕು. ಬಾಣಲಿಗೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ಜೀರಿಗೆ, 1 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಹುಳಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಪಾರಮ್ ಟೊಮೊಟೊ ಆದರೂ ಹಾಕ್ಕೊಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದು ಈ ಥರ ಹುರಿದು ಮಾಡೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಬರ್ತೈತೆ. ಇವಾಗ ಹಸಿದಾಗಿ ರುಬ್ಬಿ ಮಾಡ್ತೀವಲ್ಲ, ಅದಕ್ಕಿಂತ ಇದು ತುಂಬ ಟೇಸ್ಟಿಯಾಗಿರ್ತೈತೆ. ಮತ್ತು ಸಾಂಬಾರು ಪೌಡ್ರ್, ನಾವು ಮಾಮೂಲಿ ಹುಳಿ ಸಾಂಬಾರ್ಗೆ ಹಾಕ್ತೀವಲ್ಲ, ಅದೇ ಪೌಡ್ರು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಬಾಡಿಸ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದ್ರ ಜೊತೆನೇ ನಾನು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟೊಂದು ಹುಣಸೆಹಣ್ಣು ಬೇಡ ಅಂದರೆ ಇದರಲ್ಲಿ ಅರ್ಧ ಹಾಕ್ಕೊಬೋದು. ಟೊಮೊಟೊ 1-2 ಎಕ್ಸ್ಟ್ರಾ ಹಾಕ್ಕೊಂಡು ಹುರ್ಕೊಬೋದು ಅದನ್ನು. ನೋಡಿ, ಇದು ಹುರಿದಾಗಿದೆ. ಇದನ್ನು ಹಾರಕ್ಕೆ ಬಿಡೋಣ. ಮತ್ತು ಮಿಕ್ಸಿ ಜಾರಿಗೆ 5 ಸ್ಪೂನು ತೆಂಗಿನಕಾಯಿ ಹಾಕಿದ್ದೀನಿ. ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳೋಣ. ನೋಡಿ, ಇಷ್ಟು ನುಣ್ಣಗಾಗಬೇಕು. ಮತ್ತು ಕುಕ್ಕರ್ಗೆ 1-2 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು ಹಾಕ್ಕೊಳ್ತೀನಿ. ಮತ್ತು ಹಸಿ ಕಾಳು ಅಷ್ಟೇ ಈ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ನವಿಲುಕೋಸು ತೊಗೊಂಡಿದ್ದೀನಿ ನಾನು. ಇದಕ್ಕೆ ನೀವು ಬೇಕಾದ್ರೆ ಕ್ಯಾರೆಟು, ಬೀನ್ಸು, ನುಗ್ಗೆಕಾಯಿ, ಆಲೂಗಡ್ಡೆ ಈ ಥರ ತರಕಾರಿ ಎಲ್ಲ ಯೂಸ್ ಮಾಡ್ಕೊಬೋದು. ನೋಡಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇದ್ದಂಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಇದನ್ನು ಮಿಕ್ಸ್ ಕೊಡೋಣ. ಈ ಕಾಳು ಜೊತೆ ಎಲ್ಲ ಮಸಾಲೆ ಹೊಂದ್ಕೊಬೇಕು, ಆ ರೀತಿ ಮಿಕ್ಸ್ ಕೊಡೋಣ. ಮಿಕ್ಸಿಗೆ ನೀರು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ. ನೀವು ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು, ನೀರು ಅಳತೆ ನೋಡಿಕೊಂಡು, ನಿಮಗೆ ಎಷ್ಟು ತೆಳ್ಳಗೆ ಬೇಕು, ಎಷ್ಟು ಗಟ್ಟಿಗೆ ಬೇಕು ನೋಡಿಕೊಂಡು ಈಗೇನೆ ಹಾಕ್ಕೊಂಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ, ದೋಸೆಗಾಗುತ್ತೆ. ಮತ್ತು ವಿಸಿಲ್ ಹಾಕಿ 1 ವಿಸಿಲ್ ಬರ್ಸ್ಕೊಳ್ತೀನಿ. ಈಗ ಓಪನ್ ಮಾಡ್ತೀನಿ. ನೋಡಿ, ಒಳ್ಳೆ ಪರಿಮಳ, ಒಳ್ಳೆ ಕಲ್ಲರು, ಸೂಪರಾಗಿದೆ. ನಿಮಗೆ ಬೇಕಾದರೆ ಇದು ಒಣ ಅವರೆಕಾಳು, ಕಡಲೆಕಾಳಲ್ಲೂ ಮಾಡ್ಕೊಬೋದು. ಒಣಗಿರೋದು ಅಂದರೆ ಅದು ನೆನೆಸ್ಬಿಟ್ಟು ಮಾಡಬೇಕಾಗುತ್ತೆ. ನೋಡಿ, ಸಾಂಬಾರು ತಯಾರಾಗಿದೆ. ಸೂಪರಾಗಿ ಕಲರ್ಫುಲ್ಲಾಗಿರೋ ಅಲಸಂದಿ ಕಾಳಿನ ಸಾಂಬಾರು. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.